ನಾವೇನು ತಿಳ್ಕೊಂಡಿವಿ, ಗುರುಗಳಂದ ಕೂಡಲೇ ಒಂದು ಮಠಕ್ಕೆ ಹಾಕ್ತಾರೆ, ಜಾತ್ರೆ ಬಂತಂದ್ರೆ ಪಟ್ಟಿಗೆ ಬರ್ತಾರೆ, ಜಾತ್ರೆ ಮಾಡ್ತಾರೆ, ಪ್ರಸಾದ ಮಾಡಿಸ್ತಾರೆ, ಮುಗಿತು ಇಷ್ಟು ಗುರುಗಳ ಕೆಲಸ. ಒಬ್ಬ ಗುರು ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಶಿವಾಜಿ ಮಹಾರಾಜರ ಗುರುಗಳಿದ್ದರು. ಅವರ ಹೆಸರು ಸಮರ್ಥ ರಾಮದಾಸರು. ಅವರು ಜೋಳಿಗೆ ಹಿಡ್ಕೊಂಡು ಭಕ್ತರ ಮನೆಗೆ ಭಿಕ್ಷಾಕ್ಕೆ ಹೋಗ್ತಿದ್ರು. ಒಂದು ದಿವಸ ಒಂದು ಮನೆಗೆ ಹೋದ್ರು, ಮನೆಯಾಗ ಯಾರೂ ಇರಲಿಲ್ಲ. ಒಂದು ಸಣ್ಣ ಮಗು ಇತ್ತು. ಇವರು ಭಿಕ್ಷಾಂದೇಹಿ ಅಂತ ಭಿಕ್ಷಾ ಬೇಡಿದ್ರು. ಸಣ್ಣ ಮಗು ಅದಕ್ಕೇನು ಗೊತ್ತು ಪಾಪ. ರಾಮದಾಸರು ಬಹಳ ದೊಡ್ಡ ಯೋಗಿಗಳು. ಇವರು ಭಿಕ್ಷಾಂದೇಹಿ ಅಂತ ಬೇಡದ ಕೂಡಲೇ ಆ ಸಣ್ಣ ಮಗು ಇತ್ತಲ್ಲ, ಅಂಗಳದಂದು ಒಂದು 2 ಹಿಡಿ ಮಣ್ಣು ತಂದು ಹಾಕ್ತಾವ್ರು ಜೋಳಿಗೆ ಒಳಗೆ. ಅವ್ರ ಮನ್ಯಾಗ ಅವ್ರ ಅಪ್ಪ ಬರಾಕತ್ತಿದ್ನಲ್ಲ, ಅದನ್ನ ನೋಡ್ದ. ಹುಡುಗಿಗೆ ಒಂದು 2 ಏಟು ಹೊಡೆದು ದೊಡ್ಡವರು ಮಹಾತ್ಮರು ಅವ್ರ ಜೋಳಿಗೆ ಒಳಗೆ ಮಣ್ಣು ಹಾಕ್ತೇನೆ ನೀನು ಭಿಕ್ಷಾಕ್ ಬಂದಾಗ. ಅವಾಗ ಅವ್ರ ಗುರುಗಳಂದ್ರು, ಅಲ್ಲ ಹುಡುಗಿಗೆ ಎದಕ್ಕೆ ಬಡ್ತಿ? ಸಣ್ಣ ಮಗು ಅದು. ಅಲ್ಲ, ತಮ್ಮಂಥವ್ರ ಮನೆಗೆ ಭಿಕ್ಷಾಕ್ ಬಂದಾಗ ನಿಮ್ಮ ಜೋಳಿಗೆ ಒಳಗೆ ಮಣ್ಣು ಹಾಕ್ತಲ್ಲ ಅದು ಅಂತ. ಇಲ್ಲ, ನಾನು ಅಕಸ್ಮಾತ್ ನಿನಗೆ ಭಿಕ್ಷಾ ಕೇಳಿದ್ರೆ ನೀ ಏನು ಹಾಕ್ತಿದ್ ನನ್ನ ಜೋಳಿಗೆ ಒಳಗೆ? ಯಪ್ಪ, ನಾನು ನಿನ್ನ ಜೋಳಿಗೆ ಒಳಗೆ 2 ಎಕರೆ ಹೊಲನ ಬರೆದು ಹಾಕ್ತಿದ್ದೆ. ಅವಾಗ ರಾಮದಾಸರಂದ್ರು, ಹುಡಿಗೆ ಹಾಕಿದ್ದು ಮಣ್ಣ ಮತ್ತು ನೀ 2 ಎಕರೆ ಹಾಕ್ತೀನಿ ಅಂದಲ್ಲ, ಅದು ಸಹಿತ ಮಣ್ಣ ಐತೆ ಅಂದರು. ನೀ ಏನು ನನ್ನ ಜೋಳಿಗೆ ಒಳಗೆ ಹಾಕ್ತಿ ಅಂದಿಯಲ್ಲ, ಅದು ಸಹಿತ ಮಣ್ಣೆ. ಒಬ್ಬ ಗುರು ಸಮರ್ಥ ರಾಮದಾಸರು ಹೇಳಿದ ಮಾತು ಎಷ್ಟು ದೊಡ್ಡದು ಅಂದರೆ, ಒಬ್ಬ ಗುರು ಕೇವಲ ಭಕ್ತನ ಮನೆಗೆ ಭಿಕ್ಷೆಯನ್ನು ಬೇಡಲು ಬಂದವನಲ್ಲ, ಜಗತ್ತಿಗೆ ನೀಡುವುದನ್ನು ಕಲಿಸಲು ಬಂದವ. ಬೇಡಾಕ ಬಂದವರಲ್ಲ, ನೀಡುವುದನ್ನು, ನಡೆಯುವುದನ್ನು, ನುಡಿಯುವುದನ್ನು, ಬದುಕುವುದನ್ನು ಕಲಿಸಲಿಕ್ಕೆ ಬಂದವರು ಗುರುಗಳಾಗ್ತಾರೆ. ಒಂದು ಸಮಾಜ, ಇದೊಂದು ವ್ಯಾವಹಾರಿಕ ವ್ಯವಸ್ಥೆ, ಮಠ, ಇದನ್ನು ನಡೆಸ್ಕೊಂಡು ಹೋಗಬೇಕಾಗ್ತದೆ. ಈ ವ್ಯವಸ್ಥೆಯೊಳಗೆ ಇದೊಂದು ಪರಂಪರೆ ಬೆಳೆದು ಬಂದ. ಹೆಂಗೆ ನಡೆಸೋದು ಇದನ್ನು? ಮಠ ವ್ಯವಸ್ಥೆ ನಾವು ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ನಡೆಸ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ನಮ್ಮ ಗುರುಗಳ ಶಿವಶಾಂತವೀರ ಮಹಾಸ್ವಾಮಿಗಳವರು ಅವರು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದರು. ಮೊದಲು ಸ್ವಾಮಿಗಳು ಆಗ್ಬೇಕಂತ ಆದವರಲ್ಲ, ಅವರು ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಅಜ್ಜರ ದರ್ಶನಕ್ಕೆ ಬಂದರಂತೆ. ಅವ್ರು ಬಂದ ತಕ್ಷಣ ಗುರುಗಳು ಹೇಳಿದ್ರು, ಇಲ್ಲ ನಿಮ್ಮ ಮಠಕ್ಕೆ ಆಗ್ಬೇಕು, ಇಲ್ಲಿ ಸೇವೆ ಮಾಡ್ಬೇಕಂತ. ನಮ್ಮ ಗುರುಗಳಂದ್ರಂತ, ಇಲ್ಲ ಇದು ದೊಡ್ಡ ಮಠ, ದೊಡ್ಡ ಭಕ್ತ ಪರಂಪರೆ ಐತಿ, ಇದನ್ನೆಲ್ಲ ನಡೆಸ್ಕೊಂಡು ಹೋಗಕ್ಕೆ ನನ್ನ ಕಡೆಯಿಂದ ಏನಾರ ಸಾಧ್ಯ ಐತಿ? ನನ್ನ ಕಡೆಯಿಂದ ಆಗೋದಿಲ್ಲ. ಅವಾಗ ಮರಿಶಾಂತವೀರ ಸ್ವಾಮಿಗಳು ನಮ್ಮ ಗುರುಗಳಿಗೆ ಹೇಳಿದ ಮಾತಂದ್ರೆ, ನೋಡ್ತಮ್ಮ, ನಿನ್ನ ತಲೆಯಾಗ ಅಕಸ್ಮಾತ್ ನಾನು ನಡೆಸ್ತೀನಿ ಅಂತ ನೀ ತಿಳ್ಕೊಂಡಿದ್ರು ತಪ್ಪ, ಮುಂದೆ ನೀ ನಡೆಸ್ತಿ ಅಂತ ತಿಳ್ಕೊಂಡಿದ್ರು ತಪ್ಪ. ಇದನ್ನು ನಾನು ನಡೆಸಿಲ್ಲ, ಹಿಂದೆ ಮುಂದೆ ನೀನು ನಡೆಸಿಲ್ಲ. ಗದ್ದಿಗೆ ಒಳಗೆ ಕುಂತು ಗವಿಸಿದ್ದ ನಡೆಸ್ಕೊಂಡು ಹೋಗ್ತಾನ, ನಾವು ಸುಮ್ಮನೆ ಸೇವೆ ಮಾಡಿ. ಹಂಗೆ ಅವರೆಲ್ಲ ಇದೊಂದು ಪೀಠವನ್ನು, ಈ ಪರಂಪರೆಯನ್ನು ಗುರುಗಳು ನಡೆಸಿದ್ರು. ಈಗೇನಾಗ್ತಾ ಇದೆ, ಮಠದ ಕಾರ್ಯಬಾಹುಲ್ಯ ಜಾಸ್ತಿ ಆಗಿಬಿಟ್ಟಿದೆ. ನನಗೆ ಎಲ್ಲರ ಮನೆಗೆ, ಎಲ್ಲ ಊರುಗಳಿಗೆ ಈಗ ಹೋಗೋದು ಕಷ್ಟ ಆಗ್ತದೆ. ಮೊದಲೆಲ್ಲ ಕಡೆನೂ ಅಡ್ಡಾಡ್ತಿದ್ದೆ, ಈಗ ಸಮಯ ಸಿಗೋದು ಕಷ್ಟ ಆಗ್ತಾಯಿದೆ. ನನ್ನ ಅರ್ಧ ಆಯುಷ್ಯ ಕಾರ್ಗಡೆಗೆ ಹೊಂಟೈತಿ. ಬರೀ 8 ತಾಸು 9 ತಾಸು ಊರುಗಳಿಗೆ ಹೋಗೋದು. ಹೀಗಾಗಿ ನಮಗೆ ಎಲ್ಲ ಶಾಖಾ ಮಠಗಳನ್ನು ನೋಡಲಿಕ್ಕೆ ನೀವು ಪಾಪ ಕರಿತೀರಿ, ನನಗೆ ಸಮಯ ಸಿಗೋದಿಲ್ಲ. ನಮ್ಮ ಹಡಗಲಿ ಶ್ರೀಗಳ ದೊಡ್ಡ ಆಸರು, ನಮ್ಮ ಕ್ಯಾಪ್ಟನ್ ಅವರು ಎಲ್ಲ ಶಾಖಾ ಮಠಗಳು ನೋಡೋದು. ಅವರು ಅಷ್ಟು ಶ್ರದ್ಧೆಯಿಂದ, ಅವ್ರ ತಂದೆಯವರು ಅಷ್ಟೇ ಶ್ರದ್ಧೆಯಿಂದ ಸೇವೆ ಮಾಡಿದ್ರು. ಅವರು ಸಹಿತ ಎಲ್ಲ ಮಠದ ಎಲ್ಲ ಶಾಖಾ ಮಠಗಳ ಏನಾದರೂ ಜೀರ್ಣೋದ್ಧಾರ ಆಗಿದ್ರೆ ಅದು ನಮ್ಮ ಹಡಗಲಿ ಶ್ರೀಗಳು ಭಾಳ ಶ್ರಮ. ಎಲ್ಲ ಮಠಗಳಲ್ಲಿ ಶ್ರಮ.
ಮತ್ತು ಜಾತ್ರೆ ಮುಂದೆ ಬಂತು ಅಂದ್ರೆ ಎಲ್ಲ ಹಳ್ಳಿಗಳಿಗೆ ಅಡ್ಡಾಡೋದು, ಪ್ರತಿನಿತ್ಯ ಮಠದ ಕೆಲಸಗಳು, ಶಾಖಾ ಮಠಗಳ ಕೆಲಸ ಒಬ್ಬರಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹಡಗಲಿ ಅಪ್ಪುಗಳ ಜೊತೆಗೆ ನಮ್ಮ ಶಿವಶಾಂತವೀರ ಸ್ವಾಮಿಗಳು ಬಿಸರಳ್ಳಿಗೆ, ಮತ್ತು ನಮ್ಮ ಕಡ್ಲಿಬಾಳ ಶ್ರೀಗಳು ಮರಿಶಾಂತವೀರ ಸ್ವಾಮಿಗಳನ್ನು ಕಡ್ಲಿಬಾಳ ಮಠಕ್ಕೆ ಅವರು ನಮ್ಮ ಹತ್ರ 10-15 ವರ್ಷ ಇದ್ದು ಸೇವಾ ಮಾಡಿ ಅಧ್ಯಯನ ಮಾಡಿ ಒಳ್ಳೆ ಗುಣವಂತರು. ಈಗಿನ ಕಾಲಕ್ಕೆ ಏನಾಗ್ತದೆ, ಒಳ್ಳೆಯವರು ಸಿಗೋದು ಕಷ್ಟ, ಮತ್ತು ಸಿಕ್ಕರು ತಂದೆ ತಾಯಿ ಕೊಡೋದು ಕಷ್ಟ ಮಕ್ಕಳನ್ನ. ಈಗ ನಾವು ಮನೆಗೆ ಬಂದಿರ್ತೀವಿ, ಮನೆಗೆ ಬಂದಾಗ ನೀವೆಲ್ಲ ಪಾದ ಪೂಜೆ ಮಾಡಿ ನಿಮ್ಮ ಮಕ್ಕಳನ್ನ ಪರಿಚಯ ಮಾಡಿಸ್ತೀರಿ. ಏನು ಮಾಡಿಸ್ತೀರಿ? ಅಪ್ಪ ಇವ ಭಾಳ ದೊಡ್ಡ ಮಗ ಅದಾನ, ಶಾಣೆ ಅದಾನ, ನಿಮ್ಮ ಆಶೀರ್ವಾದದಿಂದ ಇವನಿಗೆ MBBS ಸೀಟ್ ಸಿಕ್ಕೈತೆ, ದೊಡ್ಡ ಮಗ ಭಾಳ ಶಾಣೆ ಅದ. ಇವ 2ನೇ ಮಗ ಅದಾನಲ್ಲಪ್ಪ ಇಂಜಿನಿಯರ್ ಮಾಡ್ತಾನೆ, ಅವನಷ್ಟು ಶಾಣೆ ಇಲ್ಲ, ಇವ ಸ್ವಲ್ಪ ಕಡಿಮೆ ಶಾಣೆ ಅದಾನ, ಇಂಜಿನಿಯರ್ ಮಾಡ್ತಾನೆ. ಇದು 3ನೇ ಮಗ ಐತಪ್ಪ, ಅವರಿಬ್ಬರಷ್ಟು ಶಾಣೆ ಇಲ್ಲ, B.Ed ಮಾಡಿಸಿ ಇಲ್ಲೇ ಮಾಸ್ತರ್ ಮಾಡಿವಿ ಇದಕ್ಕೆ ಅಲ್ಲಿ. ಇದು 4ನೇದು ಐತಲ್ಲಪ್ಪ, ಕೆಟ್ಟ ಉಡಾಳ ಐತಿ, ಇದು ಊರಾಗ ಬೇಸರ ಆಗೈತಿ, ನಿನ್ನ ಮಠಕ್ಕೆ ಕರ್ಕೊಂಡು ಹೋಗಿದ್ದಕ್ಕೆ. ಅಂದ್ರೆ ಶಾಣ್ಯರ್ನೆಲ್ಲ ಇಂಜಿನಿಯರು, ಡಾಕ್ಟರು, ಟೀಚರ್ಸು, ವಿಜ್ಞಾನಿಗಳು ಮಾಡೋರು ಒಟ್ಟು ಉಡಾಳ ತಂದು ಸ್ವಾಮಿಗಳಿಗೆ ಮಾಡಿದ್ರೆ ಮಠ ಹೆಂಗೆ ನಡೀತಾರೆ? ನೀವು ಮಕ್ಕಳನ್ನ ಕೊಡಬೇಕಾದ್ರೆ ಶಾಣೆ ಮಕ್ಕಳನ್ನ ಮಠಕ್ಕೆ ಕೊಟ್ಟರೆ ಸಮಾಜ ಶಾಣೆ ಆಗ್ತೈತಿ ನಾಳೆ. ಮತ್ತು ಅವ್ರ ತಂದೆ ತಾಯಿಗಳದೊಂದು ದೊಡ್ಡ ಶ್ರಮ ಏನು ಅಂದರೆ, ಶಾಣೆ ಮಕ್ಕಳನ್ನ ಸಮಾಜ ಕೊಟ್ಟರೆ ಬೇಕಲ್ಲ ಸಮಾಜ ಕಟ್ಟುವಂಥ ಕೆಲಸ. ಅವರೊಂದು ಚಲೋ ಮಾತು ಹೇಳಿದ್ರು ನಮ್ಮ ಅಪ್ಪುಗಳು, ಸನ್ಯಾಸ ಅಂದ್ರೆ ನಾನು ಸತ್ತು ಸಮಾಜವನ್ನು ಬದುಕಿಸುವುದೇ ಸನ್ಯಾಸ. ಅಷ್ಟು ದೊಡ್ಡ ಮಾತು, ಭಾಳ ತೂಕದ ಮಾತು. ನಾನು ಅನ್ನೋದು ಸಾಯಬೇಕು, ಸಮಾಜವೇ ನಂದು ಅಂತ ಬದುಕೋದಷ್ಟೆ. ಮನೆಯಾಗಿದ್ರೆ ಇಬ್ಬರು ತಂದೆ ತಾಯಿಗಳಿಗೆ ಮಕ್ಕಳಾಗ್ತಿದ್ವಿ, ಸಮಾಜಕ್ಕೆ ಬಂದಮೇಲೆ ನಿಮ್ಮಂಥ ಸಾವಿರಾರು ಮಕ್ಕಳಿಗೆ ತಂದೆ ತಾಯಿಗಳಿಗೆ ಮಕ್ಕಳಾಗ್ತದೆ. ಅಂಥ ಒಂದು ಪರಂಪರೆ, ಗುರು ಪರಂಪರೆ ಇದು ಬಿಸರಳ್ಳಿ ಮಠ. ಇದು ಗಡ್ಡದಜ್ಜವ್ರ ತಾಯಿ ಊರಂತ ಹೇಳ್ತಾ ಇದ್ದಾರೆ ನಮ್ಮ ಹಡಗಲಿ ಅಪ್ಪಗಳು. ಮತ್ತು ಅವರು ಹೆಸರು ಶಿವಶಾಂತವೀರ ಸ್ವಾಮಿಗಳೇ, ಈ ಮಠ ಕಟ್ಟದವರು ಶಿವಶಾಂತವೀರ ಸ್ವಾಮಿಗಳೇ, ಮತ್ತು ಈಗ ಆದವರು ಶಿವಶಾಂತವೀರ ಸ್ವಾಮಿಗಳೇ. ಅಂದರೆ ಊರಿಗೆ ಆ ಹೆಸರು ಭಾಳ ಹಚ್ಚುವಂಗೈತೆ. ಇನ್ನು ಅವರು ಇಲ್ಲಿ ಮಠಕ್ಕೆ, ಅವ್ನು ಕಡ್ಲಿಬಾಳ ಮಠಕ್ಕೆ ಇದೊಂದು ಪರಂಪರೆ ಬೆಳ್ಕೊಂಡು ಹೋಗ್ಬೇಕು. ಯಾಕಂದ್ರೆ ನನಗೂ ಸಹಿತ ಭಾಳ ಕಡೆ ಅಡ್ಡಾಡೋದು ಕಷ್ಟ ಆಗ್ತದೆ, ಒಂದು ಸ್ವಲ್ಪ ಬೆನ್ನೋವು ಇರೋದ್ರಿಂದನೂ ಅಡ್ಡಾಟ ಕಷ್ಟ ಇವಾಗ. ಹಾಗಾಗಿ ಇಲ್ಲಿದ್ದು ಹಡಗಲಿ ಅಜ್ಜರೇ ಕ್ಯಾಪ್ಟನ್ ಅವರೆಲ್ಲ ನೋಡೋದು, ಅದ್ರ ಜೊತೆಗೆ ಅವರು ಇಲ್ಲಿರ್ತಾರೆ. ಹೆಚ್ಚಿನ ಸಮಯ ಅಲ್ಲಿ ಗವಿಮಠದಲ್ಲಿನೂ ಸಮಯ ಬೇಕಾಗ್ತದೆ, ಅಲ್ಲಿ ಕೆಲಸಗಳು ಭಾಳ ಇರ್ತಾವೆ. ಅಲ್ಲಿ ಇಲ್ಲಿ ಮತ್ತು ಕಡ್ಲಿಬಾಳ ಸ್ವಾಮಿಗಳು ಸಹಿತ ಕಡ್ಲಿಬಾಳಗೂ ಇರ್ತಾರೆ, ಕೊಪ್ಪಳ ಮಠದಲ್ಲಿ ಇದ್ದು ಯಾವಾಗ ಅಲ್ಲಿ ಸೇವದ ಅವಶ್ಯಕತೆ ಹೆಚ್ಚಿರ್ತೈತಿ, ಅಲ್ಲಿದ್ದು ನಿಮ್ಮ ಸೇವೆಯನ್ನು ಮಾಡಲಿ, ಅಲ್ಲಿ ಸೇವೆಯನ್ನು ಮಾಡಲಿ. ಇದು ಮಠ ಬೆಳೀಲಿ, ಪರಂಪರೆಗಳು ಬೆಳೀಲಿ. ಇದೊಂದು ಸನ್ಯಾಸಿಯ ಜೀವನ ಏನೈತಲ್ಲ, ಇದೊಂದು ಮೀಸಲು ಇದು ಅಷ್ಟೇ. ಎದರಿಂದ ಮೀಸಲು ಮಾಡೋದು ಹೇಳಿ? ಈಗ ದೇವನಿಗೆ ಮೀಸಲು ಮಾಡಬೇಕಾದ್ರೆ ನೀವು ನೀರೈತಿ, ನೀರನ್ನು ದೇವರಿಗೆ ಮೀಸಲು ಮಾಡ್ತೀರ, ಮೀನು ಎಂಜಲ್ ಮಾಡೈತೆ. ತುಪ್ಪ ಮೀಸಲು ಮಾಡ್ತೀರ, ಹಾಲು ಮೀಸಲು ಮಾಡ್ತೀರ, ಕರು ಎಂಜಲ್ ಮಾಡೈತೆ. ಹೂವು ಮೀಸಲು ಮಾಡ್ತೀರ, ದುಂಬಿ ಎಂಜಲ್ ಮಾಡೈತೆ. ಈ ಜಗತ್ತೆಲ್ಲವೂ ಅಂದ್ರೆ ಎಂಜಲ್ ಐತಿ. ದೇವನಿಗೆ ಏನಾದರೂ ಮೀಸಲು ಮಾಡಬೇಕಾಗಿದ್ರೆ ನೀರಲ್ಲ, ಹಾಲಲ್ಲ, ಹೂವಲ್ಲ, ಈ ದೇಹವನ್ನೇ ದೇವನಿಗೆ ಮೀಸಲು ಮಾಡಬೇಕು. ಅಂಥ ದೇಹವನ್ನು ದೇವನಿಗೆ, ಸಮಾಜಕ್ಕೆ ಮೀಸಲು ಮಾಡುವಂಥ ಯೋಗವೇ ಇದೊಂದು ಸನ್ಯಾಸ ಯೋಗ. ಅಂಥ ಒಂದು ಪರಮ ಗುರುವಿನ ಕರುಣಾ ದೃಷ್ಟಿ ನಮ್ಮೆಲ್ಲರ ಮೇಲಾಗಿದೆ. ಎಲ್ಲ ಅಳವಂಡಿ ಪೂಜ್ಯರು, ಸಿಂಧೋಗಿ ಪೂಜ್ಯರು, ಗದೆಗಲ್ಲು ಪೂಜ್ಯರು, ನಮ್ಮ ಹಡಗಲಿ ಪೂಜ್ಯರು, ಕಂಪಸಾಗರ ಪೂಜ್ಯರು ಅವರೆಲ್ಲ ಬಂದಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಇದೆಲ್ಲ ಬೆಳೀಲಿ. ಅವರು ಗುರುಗಳು ಬರ್ತಿರ್ತಾರೆ, ಹಡಗಲಿ ಅಜ್ಜರು ಬರ್ತಿರ್ತಾರೆ. ನಿಮಗೆ ಊರಿಗೆ ಏನು ಬೇಕು, ಏನು ಡೆವಲಪ್ಮೆಂಟ್ ಒಂದೇ ದಿವಸದಾಗ ಎಲ್ಲ ಆಗೋದಿಲ್ಲ. ಮತ್ತು ಬರೀ ಸ್ವಾಮಿಗಳು ಅಷ್ಟೇ ಶ್ರಮ ಪಟ್ಟರು ಆಗೋದಿಲ್ಲ, ಭಕ್ತರದು ಭಾಳಷ್ಟು ಶ್ರಮ ಬೇಕಾಗ್ತದೆ. ಅವ್ರ ಶ್ರಮ ಭಾಳ ಬೇಕು. ಮತ್ತೊಮ್ಮೆ ಹೆಂಗಾಗ್ತೈತೆ ಅಂದ್ರೆ, ಭಕ್ತರು ಹೆಂಗಿರ್ತಾರೆ ಅಂದ್ರೆ ನಿಮಗೊಂದು ಮಜಾ ಹೇಳ್ತೀನಿ. ನಮ್ಮಲ್ಲಿ ಸಂಗೀತ ಕಾರ್ಯಕ್ರಮಕ್ಕೆ
ಒಬ್ಬರು ರವೀಂದ್ರ ಹಂದಿಗನೂರು ಅಂತಿದ್ರು, ಅವ್ರು ತೀರ್ಕೊಂಡು ಒಳ್ಳೆ ಹಾಡ್ತಿದ್ರು ಅವರು. ಅವರಿಗೆ ಸಂಗೀತ ಕಾರ್ಯಕ್ರಮಕ್ಕೆ ಭಾಳ ವರ್ಷದಿಂದ ಇದು. ನಮ್ಮ ವೀರೇಶ್ ಅಂತ ಹಾಡು ಬರೆಸ್ತಾನಲ್ಲ, ಅವನಿಗೆ ಹೇಳಿದ, ಅವ್ರಿಗೆ ಸಂಗೀತಗಾರಿಗೆ ಹೇಳಪ್ಪ ಕಾರ್ಯಕ್ರಮಕ್ಕೆ ಮಟ್ಟಕ್ಕೆ. ಅವರು ರವೀಂದ್ರ ಹಂದಿಗನೂರವ್ರು ಬರ್ತೀನಿ ಅಂತ ಹೇಳಿದ್ರು. ವೀರೇಶಿಗೆ ಹೇಳಿದ ನಾನು, ನೋಡಪ್ಪ ಮತ್ತು ಅವ್ರಿಗೆ ಏನು ಕಾಣಿಕೆ ಕೊಡಬೇಕಾಗುತ್ತೆ ಕೇಳಿ. ಅವಾಗಿನ ಕಾಲಕ್ಕೆ ಈ ಒಂದು 20 ವರ್ಷದಿಂದ ಅವರು 20-25 ಸಾವಿರ ರೂಪಾಯಿ ಕೊಡೋಪ್ಪ ಅಂತಂದ್ರೆ ಅವರು. ನಾ ವೀರೇಶಿಗಂದೆ 25 ಸಾವಿರ ರೂಪಾಯಿ ಅಂದ್ರೆ ಭಾಳ ಆಗ್ತೈತಲ್ವ ಒಬ್ಬ ಸಂಗೀತಗಾರ. ಅವ ನಮ್ಮ ವೀರೇಶ್ ಹೇಳಿದಂತ ಅವ್ರು, ಇಲ್ರಿ ಅಜ್ಜ ಅವ್ರು 25 ಸಾವಿರ ಅಂದ್ರೆ ಭಾಳ ಆಗತ್ತೆ ಅನ್ನಕತ್ತಾರ್ರಿ, ಗವಾಯಿಗಳ ಸ್ವಲ್ಪ ಕಡಿಮೆ ಮಾಡಿರಿ. ಅವ ಭಾಳ ಚಂದ ಹೇಳೋದು, ತಮಾಷೆ ಹೇಳೋದು. ನೋಡು ವೀರೇಶ, ಎಣ್ಣೆ, ಖಾರ, ಉಪ್ಪ, ಸಕ್ರೆ ಭಾಳ ದುಬಾರಿ ಆಗ್ಯಾವ. ಅಜ್ಜವ್ರ ಭಕ್ತರ ಮನೆಯಾಗ ಪ್ರಸಾದ ತೊಗೊತಾರ, ರೇಟ್ ಗೊತ್ತಿರೋದಿಲ್ಲ ಅವ್ರಿಗೆ. ಕಿರಾಣಿ ಭಾಳ ದುಬಾರಿ ಆಗೈತಿ ಈಗ, ಅಪ್ಪಗಳಿಗೆ ಗೊತ್ತಾಗೋದಿಲ್ಲ ಭಕ್ತರ ಮನ್ಯಾಗ ಪ್ರಸಾದ ಅಂದ್ರೆ ಅವ್ರ ಚಿಂತನೆಗಳು ಬಹಳ ಭಿನ್ನ ಇರ್ತಾವ. ನಾ ಹೇಳೋ ಉದಾಹರಣೆ ಏನಂದ್ರೆ, ಅಂದ್ರೆ ಭಕ್ತರು ಸಹಿತ ಕಟ್ಟಬೇಕಾಗ್ತದೆ. ಒಬ್ಬ ಸನ್ಯಾಸಿಯ ಶ್ರಮ ಎಷ್ಟಿರ್ತದೆ ನೋಡೋರಿಗೆ ಭಾಳ ಚಂದ ಅನಿಸ್ತಿರ್ತೈತಿ. ಏನಪ್ಪ ಭಾಳ ಎತ್ತರ ಕುರ್ಚಿ ಮೇಲೆ ಕೂಡಿಸ್ತಾರೆ, ಮತ್ತು ಎಷ್ಟು ದೊಡ್ಡ ದೊಡ್ಡ ಕಾರ್ ಕಳಿಸ್ತಾರೆ, ಮತ್ತು ಬಂದವರೆಲ್ಲ ದೊಡ್ಡ ದೊಡ್ಡ ಹೂವಿನ ಸರ ಹಾಕ್ತಾರೆ. ನಿಮಗೆ ಅನಿಸ್ತಿರ್ತೈತಿ, ನಿಮಗೆ ಕಂಡವ್ರಿಗೆ ಕಾಣೋದೇನು ಕಾಣ್ತೈತಿ, ದೊಡ್ಡ ದೊಡ್ಡ ಹೂವಿನ ಸರ ಕಾಣ್ತಾವ. ಆದ್ರೆ ಹೂವಿನ ಸರದೊಳಗೆ ಕೆಂಪಿರುವಿ ಮಾತ್ರ ಕಡಿಸ್ಕೊಂಡವ್ರಿಗೆ ಗೊತ್ತಿರುತ್ತೆ, ನಿಮಗೆ ಗೊತ್ತಾಗೋದಿಲ್ಲ ಅದು ಅಷ್ಟೆ. ಅಂದ್ರೆ ಸನ್ಯಾಸಿಯ ಜೀವನ ನೋಡ್ಲಿಕ್ಕೆ ಅಷ್ಟೇ ಚಂದ ಇರ್ತದೆ, ಅನುಭವಿಸೋದು ಪ್ರತಿ ಕ್ಷಣ ಕಷ್ಟ ಇರ್ತದೆ. ಇಂಥದ್ರ ಮಧ್ಯದಲ್ಲಿ ಒಂದು ಮಠ, ಒಂದು ಪೀಠ ಇದೆಲ್ಲ ಬೆಳಿಬೇಕಾದ್ರೆ ನಿಮ್ಮ ಸಹಕಾರ, ಸಹನೆ, ತಾಳ್ಮೆ ಇದೆಲ್ಲವೂ ಒಂದು ಮಠವನ್ನು ಬೆಳೆಸ್ತದೆ. ಮುಂದೆ ಹಡಗಲಿ ಅಪ್ಪಗಳಿರ್ತಾರೆ, ಅವರು ಬರ್ತಿರ್ತಾರೆ. ನಿಮಗೇನು ಬೇಕು, ಅವ್ರಿಗೇನು ಬೆಳವಣಿಗೆ ಆಗಬೇಕು ಅನ್ನೋದನ್ನು ಕುಂತು ಚರ್ಚೆ ಮಾಡಿ ಸಾವಕಾಶವಾಗಿ ಮಾಡಬೇಕು. ಎಲ್ಲವೂ ಒಂದೇ ದಿನದಲ್ಲಿ ಮಾಡಲಿಕ್ಕಲ್ಲ, ಕಷ್ಟ ಸಾಧ್ಯ ಎಲ್ಲವೂ ಸಹಿತ. ಮುಂದಿದ್ದು ಬೆಳೀಲಿ, ತಮಗೆಲ್ಲರಿಗೆ ಅನುಕೂಲ ಆಗಲಿ ಅಂತ ಹಾರೈಸಿ, ಮತ್ತು ಅಪ್ಪುಗಳು ಇಲ್ಲೇ ಇರ್ತಾರೆ, ಇದ್ದು ನಿಮಗೆಲ್ಲ ದರ್ಶನ ಕೊಡ್ತಾರೆ. ಇವತ್ತಿದ್ದು ನಾಳೆ ಬೆಳಿಗ್ಗೆ ಪೂಜೆ ಮುಗಿಸ್ಕೊಂಡು ಅಲ್ಲಿಗೆ ಬರ್ತಾರೆ ಅವ್ರು. ಅದರಲ್ಲಿ ಒಂದು ನೇಮ ಇರ್ತದೆ, ಅಲ್ಲಿ ಅನುಷ್ಠಾನ ಅದು ಮಾಡಬೇಕಾಗ್ತದೆ. ಮುಗಿಸ್ಕೊಂಡು ಮತ್ತೆ ಬರೋದು ಹೋಗೋದು ಮಾಡ್ತಿರ್ತಾರೆ. ನೀವು ಗದ್ದಲ ಮಾಡಬೇಡಿ, ಅವ್ರು ಇಲ್ಲೇ ಕುಂದಿರ್ತಾರೆ, ನಿಮಗೆಲ್ಲರಿಗೆ ದರ್ಶನ ಕೊಡ್ತಾರೆ. ಸಾವಕಾಶವಾಗಿ ಸಮಾಧಾನದಿಂದ ಸಾಲಾಗಿ ಬಂದು ಅವ್ರ ದರ್ಶನ ತಗೊಳ್ರಿ. ಸಿಗ್ಲಾರ್ದವ್ರು ಬೆಳಿಗ್ಗೆ ಇರ್ತಾರೆ, ಬಂದು ಅವ್ರ ದರ್ಶನ ಮಾಡಿಕೊಂಡು ಆಶೀರ್ವಾದ ತೊಗೊಂಡವ್ರಿಗೆ ತಮಗೆಲ್ಲ ಒಳ್ಳೇದಾಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು